ಪ್ರಪಂಚದ ಎಲ್ಲ ಅರಣ್ಯಗಳಿಂದ ದೂರ ಕಾಲದ ಮರೆವಿನಲ್ಲೇ ಮಲಗಿದ್ದ ಒಂದು ಕಥೆ ಇಂದು ಮತ್ತೆ ಜೀವ ಪಡೆದಿದೆ. 16 ವರ್ಷದ ಆರನ್ ತನ್ನಲ್ಲಿ ನಂಬಿಕೆ ಇರದ ಹುಡುಗ. ಆದರೆ ಅರಣ್ಯ ಮಾತ್ರ ಅವನೊಳಗಿನ ಬೆಳಕನ್ನು ನೋಡಿತು. ನೆರಳುಗಳ ಕತ್ತಲೆಯೊಳಗೆ ಸಿಕ್ಕಿದಾಗಲೂ ಅವನು ಹೆಜ್ಜೆ ನಿಲ್ಲಿಸಲಿಲ್ಲ. ಕಾರಣ ಅರಣ್ಯದ ಹೃದಯ ಅವನನ್ನು ಕರೆದಿತು. ಟೈಟನ್ನ ಕತ್ತಲೆ ತಾಳಲಾರದಷ್ಟು ಬಲವಾದ ಬೆಳಕು ಅವನಿಂದಲೇ ಹೊರಬಂತು. ಹಾಗೆ ರೇವನ್ ವುಡ್ ಅರಣ್ಯ ಮತ್ತೆ ಉಸಿರಾಡಿತು. ಬದುಕು ಮರಳಿ ಬಂತು. ತನ್ನ ಕೈಯಲ್ಲಿ ಕ್ಯಾಮೆರಾ ಹಿಡಿದು ನಗೆಯೊಂದನ್ನು ಬಿಡುತ್ತಾ ಆರನ್ ನಿಧಾನವಾಗಿ ಹೊರಗೆ ನಡೆಯುತ್ತಾನೆ. ಏಕೆಂದರೆ ಈಗ ಅವನು ಅರಿತುಕೊಂಡಿದ್ದಾನೆ, ಅರಣ್ಯ ನನಗೆ ಗುಸುಗುಸು ಮಾಡಲಿಲ್ಲ, ಅದು ನನ್ನನ್ನು ಆರಿಸಿಕೊಂಡಿತು. ಕಮೆಂಟ್ ಮಾಡಿ, ಶೇರ್ ಮಾಡಿ. The ನಮಸ್ತೆ Last ಕನ್ನಡ Whisper. ಜನತೆಗೆ.